ಈ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅಥಣಿ ತಾಲೂಕಿನ ಡಿಎಸ್ಪಿ ನೇತೃತ್ವದಲ್ಲಿ ಭಾರೀ ಮಟ್ಟದ ಕಳ್ಳರನ್ನ ಭೇಟಿಯಾಡಿದ ಪ್ರಕರಣ ಬೆಳಕಿಗೆ ಬಂದಿದೆ. ಇದೇ ಉತ್ತರ ಕರ್ನಾಟಕ ಭಾಗದಲ್ಲಿ ಅಥಣಿ ತಾಲೂಕು, ಹಾರುಗೇರಿ, ರಾಯಭಾಗ, ಕಾಗವಾಡ ಸೇರಿದಂತೆ ಇನ್ನಷ್ಟು ತಾಲೂಕುಗಳಲ್ಲಿ ದಿನನಿತ್ಯ ಮೊಬೈಲ್ ಕಳ್ಳತನ ಆಗುವುದು ಸಹಜವಾದ ವಿಷಯ ಆದಂತಾಗ್ಬಿಟ್ಟಿದೆ. ಇದನ್ನು ಗಮನಿಸಿದಂಥ ಅಥಣಿ ತಾಲೂಕಿನ ಡಿಎಸ್ಪಿ ಇವರಿಗೆ ಸಂಬಂಧಪಟ್ಟ ಪೊಲೀಸ್ ಠಾಣೆ ಪಿಎಸ್ಐಗಳು, ಸಿಪಿಐ ಮತ್ತು ಸಿಬ್ಬಂದಿಗಳನ್ನು ಕರೆಸಿಕೊಂಡು ಇದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಲೇಬೇಕು ಎಂದು ಕಠಿಣವಾದ ನಿರ್ಧಾರ ಮಾಡಿಕೊಂಡು ಕಳ್ಳರ ಭೇಟೆಗೆ ಇಳಿದಾಗ ಸಾಕಷ್ಟು ಮೊಬೈಲ್ಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿ ಭಾರೀ ಮಟ್ಟದ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಸರನ್ನ ಮಾಡಿ ಜಯಿಸಿಕೊಂಡ ಈ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಸಲ್ಯೂಟ್ ಮತ್ತು ಧನ್ಯವಾದಗಳನ್ನು ಹೇಳಲೇಬೇಕಲ್ವೋ ಅನ್ನೋ ವಿಷಯ ಕೇಳಿಬರುತ್ತಿದೆ. ಅದರಂತೆಯೇ ಕಳ್ಳರನ್ನ ಭೇಟಿಯಾಡಿ ಸುಮಾರು 300 ಮೊಬೈಲ್ಗಳನ್ನ ವಶಕ್ಕೆ ಪಡೆದ ಪ್ರಕರಣ ಇವತ್ತಿನ ಯುವಕರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಭಾರಿ ಮಟ್ಟದ ಸಂತೋಷ ಮೂಡಿದೆಯಂತೆ. ಆದರೆ ಇವರು ಎಷ್ಟೇ ಶ್ರದ್ಧೆ ನಿಷ್ಠೆಯಿಂದ ಕೆಲಸ ಮಾಡಿದ್ರೂ ಕೂಡ ತಳಮಟ್ಟದ ಅಧಿಕಾರಿಗಳ ಮೇಲೆ ಆರೋಪ ಬರೋದು ಮಾತ್ರ ತಪ್ಪಲ್ಲ ಬಿಡಿ ಸ್ವಾಮಿ. ಇತ್ತೀಚಿನ ದಿನಗಳಲ್ಲಿ ತಳಮಟ್ಟ ಅಧಿಕಾರಿಗಳ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದಾಗ ಆರೋಪಿಗಳನ್ನು ಬಂಧಿಸಲು ಹೋದ ಸಮಯದಲ್ಲಿ ಕೆಲವು ಕಾಣದ ಕಣ್ಣುಗಳು ಇವರನ್ನ ಸಿಲುಕಿಸಲು ಸಮಾಜಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಾಗ, ವಧೆ ಮಾಡಿದಾಗ, ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳಲು ಹೋದಾಗ ಇವರ ಮೇಲೆ ಮುಖಂಡನ ಬೆಂಬಲ ಪಡೆದುಕೊಂಡು ಪೊಲೀಸರ ಮೇಲೆ ಆರೋಪ ಹಾಕೋದು ಇತ್ತೀಚಿನ ದಿನಗಳಲ್ಲಿ ಸಹಜವಾಗಿ ಬಿಟ್ಟಿದೆ. ಇದಕ್ಕೆ ಎಲ್ಲಿದೆ ಕಾನೂನು? ಇವರನ್ನ ಬಂಧಿಸಲು ಯಾಕೆ ಸಾಧ್ಯವಾಗ್ತಾ ಇಲ್ಲ? ಇವರಿಗೆ ಬೇರೆ ಕಾನೂನೇನಾದರೂ ಇದೆಯಾ ಎಂಬಂತ ಪ್ರಶ್ನೆ ಉದ್ಭವಿಸಿದೆ. ನಾನು ಭಾರೀ ಮಟ್ಟದ ಸಮಾಜ ಮುಖಂಡ, ನನಗೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಬೆಂಬಲ ಇದೆ. ಪಿಎಸ್ಐ ಮತ್ತು ಪೊಲೀಸರು ಏನೂ ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲ. ನಾನು ಮಾಡಿದ ಆಜ್ಞೆಯಂತೆ ಇವರು ನಡೆದುಕೊಳ್ಬೇಕು. ಒಂದು ಬಾರಿ ಎಲ್ಲಾದರೂ ನಡೆದುಕೊಳ್ಳಲಿಲ್ಲ ಎಂದರೆ ಇವರ ಮೇಲೆ ಮೇಲಧಿಕಾರಿಗಳು ಬಂದು ಹೋಗಿಕೊಂಡು ಸುಳ್ಳು ಕೇಸ್ಗಳನ್ನು ದಾಖಲು ಮಾಡುವುದೆಂದರೆ ಇತ್ತೀಚಿನ ದಿನಗಳಲ್ಲಿ ಸಹಜವಾಗಿದೆ. ಯಾಕೆ ಮೇಲಧಿಕಾರಿಗಳು ಇಂಥ ಆರೋಪಿಗಳ ಮೇಲೆ ಕಾನೂನು ಕ್ರಮ ಪಡೆಯಲು ಹಿಂದೇಟು ಹಾಕ್ತಿದ್ದಾರಾ ಅನ್ನೋ ಪ್ರಶ್ನೆ ಮೂಡಿದೆ. ಆಯಿತು, ಅದು ಏನೇ ಇರಲಿ, ಹೇಗೆ ಇರಲಿ, ಇತ್ತೀಚಿನ ದಿನಗಳಲ್ಲಿ ಇದೇ ಅಥಣಿ ತಾಲೂಕು ಪೊಲೀಸ್ ಠಾಣೆಯಲ್ಲಿ ದಲಿತರ ಮೇಲೆ ಅವಾಚ್ಯ ಶಬ್ದಗಳಿಂದ ಜಾತಿ ನಿಂದನೆ ಮಾಡಿದಂಥ ಆರೋಪಿಗಳನ್ನು ತರಲು ಹೋದ ಸಮಯದಲ್ಲಿ ಅದೇ ಸಮಾಜದ ಮುಖಂಡರು ದಲಿತರಿಗೆ ಅನ್ಯಾಯ ಆಗಿರುತ್ತೆ ಅಂತ ಪ್ರತಿಭಟನೆ ಮಾಡುವ ಸಮಾಜದ ಮುಖಂಡರು ಅವರೇ. ಇತ್ತೀಚಿನ ದಿನಗಳಲ್ಲಿ ದಲಿತರ ಮೇಲೆ ದೌರ್ಜನ್ಯ ಆದರೂ ಕೂಡ, ಜಾತಿ ನಿಂದನೆ ಮಾಡಿದ ಪ್ರಕರಣ ದಾಖಲಾದರೂ ಕೂಡ ಅದನ್ನು ಬಿಟ್ಟು ಜಾತಿ ನಿಂದನೆ ಮಾಡಿದ ವ್ಯಕ್ತಿಗಳಿಗೆ ಬೆಂಬಲ ನೀಡುತ್ತಾ ತಮ್ಮ ಆರೋಪಗಳನ್ನು ಸರಿ ಮತ್ತು ತಪ್ಪು ಅನ್ನೋದು ಕೆಲವು ಮುಖಂಡರು ತಿಳಿದುಕೊಂಡರೆ ಸಾಕು. ಇದರಿಂದ ನಿಷ್ಠಾವಂತ ಮುಖಂಡರಿಗೆ, ನಿಷ್ಠಾವಂತ ಸಮಾಜ ಸೇವಕರಿಗೆ ಕಪ್ಪು ಚುಕ್ಕೆ ಬರುವ ಕೆಲಸ ಅಥಣಿ ತಾಲೂಕಿನ ಮತಕ್ಷೇತ್ರದಲ್ಲಿ ನಡೆದುಕೊಂಡು ಬರ್ತಾ ಇದೆ. ಇದಕ್ಕೆ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಇದು ಒಂದು ಗೋಳಾದ್ರೆ ಮತ್ತೊಂದು ಗೋಳು. ದಲಿತರಿಗೆ ಅನ್ಯಾಯ ಆಗಿದೆ ಅಂತ ಹೇಳೋರು ಇವರೇ. ಉಗ್ರ ಹೋರಾಟ ಮಾಡುತ್ತೇವೆ ಅಂತ ಕೇಸ್ಗಳನ್ನು ದಾಖಲು ಮಾಡಿಕೊಳ್ಳುವವರು ಇವರೇ. ಇವತ್ತಿನ ದಿನಗಳಲ್ಲಿ ದಲಿತರಿಗೆ ಅನ್ಯಾಯ ಆಗೋದನ್ನು ನೋಡೋದನ್ನ ಬಿಟ್ಟರೆ ದಲಿತರಿಗೆ ಅನ್ಯಾಯ ಮಾಡಿದ ವ್ಯಕ್ತಿಗಳಿಗೆ ಬೆಂಬಲ ಕೊಡೋದನ್ನು ನೋಡಿದರೆ ನನಗೊಂದು ಗಾದೆ ಮಾತು ನೆನಪಿಗೆ ಬರೋದು ಸತ್ಯ. ಇವರದ್ದೇನೂ ತಪ್ಪಲ್ಲ. ಸರ್ವ ಸಮಾಜ, ಸರ್ವ ಜಾತಿ, ಸದಾಕಾಲ ನಾವು ದೇವರಂತ ಪೂಜೆ ಮಾಡುವ ನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದುಕೊಟ್ಟ ಪುಸ್ತಕದಲ್ಲಿ ದಲಿತರಿಗೆ ಸಿಗುವಂಥ ಮೀಸಲಾತಿಗಳು, ಉಗ್ರ ಹೋರಾಟಗಳನ್ನು ಮಾಡಿದ ವಿಷಯಗಳನ್ನು ಪುಸ್ತಕದಲ್ಲಿ ಓದಿಕೊಟ್ಟು ಮೌನಕ್ಕೆ ಜಾರಿಕೊಳ್ಳುವ ಮುಖಂಡರಿಗೆ ಏನು ಹೇಳಬೇಕು ಸ್ವಾಮಿ? ಎಲ್ಲೋ ಪೋಸ್ಟ್ ಕೊಡುತ್ತಾ ಮತ್ತೊಬ್ಬರ ಮೇಲೆ ಆರೋಪ ಮಾಡಿದ್ರೆ ಸಮಾಜಮುಖಿ ಕೆಲಸ ಅನ್ನೋದಿಲ್ಲ. ಸತ್ಯ ಮತ್ತು ಸತ್ಯವಂತರಾಗಿ ಸಂವಿಧಾನದ ಅಡಿಯಲ್ಲಿ ಬರುವ ಕೆಲಸಗಳಿಗೆ ಬೆಂಬಲ ನೀಡಿ, ಮೀಸಲಾತಿಗಾಗಿ ಹೋರಾಟ ಮಾಡಿ, ದಲಿತರಿಗೆ ಬೆಂಬಲ ನೀಡಿ, ಸಂವಿಧಾನದ ದಾರಿಯಲ್ಲಿ ನಡೆಯುವ ಚಳುವಳಿಯನ್ನ ಮಾಡಿ ಅವರ ಕನಸನ್ನ ನನಸು ಮಾಡಿದ್ರೆ ಸಾಕು ಸ್ವಾಮಿ. ಅವರ ಹೆಸರಿಗೆ ಕಪ್ಪು ಚುಕ್ಕೆ ತರುವ ಕೆಲಸವನ್ನ ಕೆಲ ಮುಖಂಡರು ಮಾಡ್ತಿದ್ದಾರೆ. ಇದು ಎಂಥ ಗೋಳು ಮಾರಾಯ ಅನ್ನೋದು ಇವತ್ತಿನ ಯುವಕರು ಮಾತನಾಡುವಂಥ ಸ್ಥಿತಿ ಅಥಣಿ ತಾಲೂಕಿನಲ್ಲಿ ನಿರ್ಮಾಣವಾಗ್ಬಿಟ್ಟಿದೆ. ಏನೇ ಇರಲಿ, ಹೇಗೆ ಇರಲಿ, ಹೀಗೆ ಅಥಣಿ ತಾಲೂಕಿನ ಪೊಲೀಸ್ ಠಾಣೆಯಲ್ಲಿ ನಡೆಯುವ ಪ್ರಕರಣಗಳಿಗೆ ಇನ್ಮುಂದಾದರೂ ಇದರ ಸಂಬಂಧಪಟ್ಟ ಮೇಲಧಿಕಾರಿಗಳು ಏನು ಕಾನೂನು ಕ್ರಮವನ್ನು ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ.